ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ರಿ ಸರ್. ಖುಷಿ ಆಯ್ತು ಮೂರಿಗೆ ಬಂದಾನು. ಆಯ್ತು, ಒಳ್ಳೇದು ಸರ್. ಕೆಬೇಪುರ. ಹೌದು ಸರ್, ಕೆಬೇಪುರ. ಏನು ಮೂರು ವಿಶೇಷ? ನಮ್ಮೂರು ವಿಶೇಷ ಇನ್ನೂ ಇದೆ ಸರ್, ಭಾಳ ಇದೆಯಾ? ಭಾಳ ಇದೆ. ಬನ್ನಿ ಸರ್. ಕೈತೇರು ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು. ಇವರು ನಿಮ್ಮ ತಂದೆಯವರಾ? ಹೌದು ಸರ್. ಏನಿವ್ರ ಹೆಸರು? KB ರಾಚಯ್ಯ ಅಂತ ಸರ್. KB ರಾಚಯ್ಯ. ಹಾಂ. ಆಗ ಗುರುರಾಜು ಮತ್ತು ಮಾಧವಸ್ವಾಮಿ ಯಾರೆಲ್ಲ ಮೈಸೂರು ಜಿಲ್ಲೆಗೆ 1ನೇ ನಂಬರ್ ಆಗಿದ್ರು ಸರ್. ಇವರು? ಹೌದು. KB ರಾಚಯ್ಯ. KB ರಾಚಯ್ಯ ಸರ್. ವೆರಿ ನೈಸ್. ಒಳಗೆ ಇದೆ ಮನೆ? ಮನೆ ಇಷ್ಟೇ ಸರ್, ಚಿಕ್ಕದು. ಹಾಂ ಅಷ್ಟೇ. ಈ ಹೊಸಾರು ಮತ್ತು ಹಾಲು ಮನೆ ಮಳೆ ಬಂದು ಸೋರುತ್ತೆ? ಸೋರ್ತದೆ ಸರ್. ಹ್ಞೂ ಸೋರ್ತದೆ ಸರ್. ಅಯ್ಯೋ ದೇವ್ರೆ. ಅಯ್ಯೋ ಮಾಡ್ಕೊಳಕ್ಕಾಯ್ತಲ್ಲ ಸರ್. ಹೌದು ಸರ್. ಕಷ್ಟ ಅಲ್ಲ ಮನೆ? ಹೌದು ಸರ್. ರೈ ಸರ್ ಬಾ. ಸರಿ ಸರ್ ಸಾಹೇಬ್ರು. ಕಪ್ಪಡಿ ಜಾತ್ರೆ. ಹೌದು ಸರ್. ಯಾವ ವರ್ಷ? 22 ಹಾಂ ಹೌದು ಸರ್. ಬುದ್ಧರಿದ್ರ ಅವಾಗಿನ? ಹಾಂ ಬುದ್ಧಿಯವರು ಅವರೇ ಇವರೇ ಸನ್ಮಾನ ಮಾಡೋದು. ಸರಿ ಸರ್. ಎದ್ದೇಳು ನಂಜುಂಡು ಎಷ್ಟೊಂದು ಸುಖನಿದ್ರೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಹಳೆ ಮೈಸೂರು ಭಾಗದ ಹಿರಿಯ ತಂಬೂರಿ ಕಲಾವಿದರಾಗಿದ್ದಂಥ ದಿವಂಗತ KB ರಾಚಯ್ಯನವರ ಸುಪುತ್ರ, ಸದ್ಯ ಕೆಬ್ಬೆಪುರದ ಸಿದ್ದರಾಜು ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ವಿಶಿಷ್ಟ ವಿಭಿನ್ನ ರೀತಿಯ ಒಬ್ಬ ತಂಬೂರಿ ಕಲಾವಿದ ಪರಿಚಯ ನಿಮಗೆ ಮಾಡ್ಕೊಡ್ತೀನಿ ಸ್ನೇಹಿತರೆ. ಪ್ರೀತಿಪೂರ್ವಕವಾದ ಸ್ವಾಗತ ನಿಮಗೆ ಚೆಲುವ ಚಾಮರಾಜನಗರಕ್ಕೆ, ಗುಂಡ್ಲುಪೇಟೆ ತಾಲೂಕಿಗೆ, ಕೆಬ್ಬೆಪುರ ಗ್ರಾಮಕ್ಕೆ ಸ್ನೇಹಿತರೆ. ಬನ್ನಿ. ಅಲಗ ಚಿನ್ನದ ಅಲಗ ಅಲಗ ಬೆಳೆ
ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಹಳೆ ಮೈಸೂರು ಭಾಗದ ಪ್ರಸಿದ್ಧ ಜನಪದ ಹಿರಿಯ ಗಾಯಕರಾಗಿದ್ದಂತಹ ದಿವಂಗತ ಕೆ ಬಿ ರಾಚಯ್ಯನವರ ಸುಪುತ್ರ ಕೆಬ್ಬೆಪುರದ ಸಿದ್ದರಾಜು ಅವರು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಊರು, ಮಳೆ ಬೆಳೆ? ಸರ್ ಈ ಸಾರಿ ಮಳೆ ಬೆಳೆ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ವೆರಿ ನೈಸ್. ಕೆಬ್ಬೆಪುರ, ಗುಂಡ್ಲುಪೇಟೆ ತಾಲೂಕು ಕೆಬ್ಬೆಪುರ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕೆಬ್ಬೆಪುರ. ಹೌದು ಸರ್. ವೆರಿ ಗುಡ್. ಸಿದ್ದರಾಜು ಅವರ ಯಾರು? ಸಿದ್ದರಾಜು ಅವ್ರ ಹಿನ್ನೆಲೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡಿ. ಯಾರು ನೀವು? ನಿಮ್ಮ ಹಿನ್ನೆಲೆ ಏನು? ನಿಮ್ಮ ಮೂಲ ಏನು? ನಮ್ಮ ಮೂಲ ಸರ್ ಜಾನಪದನೇ. ನಮ್ಮ ತಂದೆಯವರು ಜಾನಪದ ಕಥೆನೇ ಹೇಳ್ತಿದ್ರು. ರಾಚಪ್ಪ ಅಂತ. ಅವರು ಸಾಮಾನ್ಯವಾಗಿ ನಮ್ಮ ತಮ್ಮ ಮಿಲ್ಟ್ರಿಲಿ ಇದ್ದಾರೆ, ಶಿವಣ್ಣ ಅಂತ. ಅವ್ರು ಹುಟ್ಟಿದ ಮೇಲೆ ನಮ್ಮ ತಂದೆಯವರು ನಮ್ಮ ತಾಯಿ ತಂದೆ ನಮ್ಮ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕಥೆಗಳೇ ಕೊಟ್ಟೋಗ್ಬಿಟ್ರು ನರಸೀಪುರಕ್ಕೆ ಪುಟ್ಟಮಾದಪ್ಪನ ಹತ್ರ. ಆವಾಗ ನಾವು ಬಾಲ್ಯದಾಗ ಅವ್ರು ಹೊಂಟದ ಮೇಲೆ ನಾವು ಓದೋಕ್ಕೂ ಆಗಲಿಲ್ಲ. ನಮ್ಮ ತಮ್ಮ ಬೇರೆ ಕೂಸು, ನಮ್ಮ ಒಬ್ಬ ತಂಗಿ ಇದ್ದ, ಸಂಸಾರ ಬಿಟ್ಟು ಕಥಕಲೆ ಹೊರಟೋಗ್ಬಿಟ್ರು ಸರ್. ಹೌದು ಸರ್. 6 ತಿಂಗಳು ಬರಲಿಲ್ಲ. 6 ತಿಂಗಳು ಬರಲಿಲ್ಲ. ಅಲ್ಲಿ ಹೋಗಿ ಖಾರಪುರದ ಪುಟ್ಟಮಾದಪ್ಪ ಹೋಗಿ ಕತೆ ಕಲ್ತ್ಕೊಂಡು ಸಂದ ಗಂಟೆ ಪುಟ್ಟಮಾದಪ್ಪ ಸಂದ ಗಂಟೆ ಕುಯ್ಯೋದು ಭತ್ತನ ಸಂದ ಮೇಲೆ ಹೋಗಿ ಅವ್ರ ಹತ್ರ ಪಾಠ ಇಸ್ಕೊಳ್ಳೋದು. ಆದಿಗೆ ನಾಯಕನಹಳ್ಳಿ ಚಾಜಿಕೆ ಮಳವಳ್ಳಿ ಮಠ ಅನ್ನೋದು ಬರದೆ ಒಂದು ಸಾರಿ ಒದ್ದ ತಕ್ಷಣ ಮಂತಿನ ಕೆಳಗಡೆ ಬಿದ್ದು ಅಂತ ತಂದೆಯವರು. ಅಲ್ಲಿ ಶಿಕ್ಷಣ ತಗೊಂಬಂದರು, ಚೆನ್ನಾಗಿ ಕಲ್ತ್ಕೊಂಡ್ಬಂದರು. ಇಲ್ಲಿ ಬಂದ ಮೇಲೆ ಅಕ್ಕಪಕ್ಕದೂರಲ್ಲಿ ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡಿದ್ರು. ಆಗ ಬೊಮ್ಮಲಾಪುರದವರು ಒಂದು ತಂಬೂರಿ ತೆಗೆದುಕೊಟ್ರು, ಎಲ್ಲ ಕಂತು ತೆಗೆದುಕೊಟ್ಟು ತಂಬೂರಿ ತೆಗೆದುಕೊಟ್ರು. ಅವ್ರಿಗೆ ಹಾಡೋಕೆ ಕೋರಸ್ ಇಲ್ಲ. ಅಲ್ಲಲ್ಲೇ ಒಬ್ಬೊಬ್ಬರ ಹಿಂದಿ ಹಿರಿಯವ್ರನ್ನ ರೆಡಿ ಮಾಡ್ಕೊಂಡು ಬಸವಯ್ಯ ಮತ್ತು ಇನ್ನೊಬ್ಬ ಬಸವಣ್ಣ ಅಂತ ರೆಡಿ ಮಾಡ್ಕೊಂಡು ಅವ್ರ ಕತೆ ಸ್ಟ್ಯಾಂಡರ್ಡ್ ಆಗಿಬಿಟ್ರು. ಆ ಟೈಮಲ್ಲೇ 80ನೇ ಇಸ್ವಿಯಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕು ನಮ್ಮ ಕೆಬ್ಬೆಪುರದಲ್ಲಿ ಸಿದ್ದಪ್ಪಾಜಿ ನಾಟಕ ಆಡಿದ್ರು. ಇಡೀ ಮೈಸೂರು ಜಿಲ್ಲೆಗೆ 1ನೇ ನಂಬರ್ ಆಯಿತು ಸಿದ್ದಪ್ಪಾಜಿ ಡ್ರಾಮಾ. ಆವಾಗ ನಮ್ಮ ತಂದೆಯವ್ರಲ್ಲ, ಗ್ರಾಮದವ್ರು ಆಡಿದ್ರು, ಲಿಂಗಾಯತರು. ಆ ಟೈಮಲ್ಲಿ ನಮ್ಮ ತಂದೆಯವ್ರದ್ದು ಹೆಸರು ಆಡ್ತಾರಂತ. ಅವರು ಒಳ್ಳೆ ಹೆಸರಾದರು, ನಾವು ಹೆಸರಾದ್ರು. ಜೊತೆಗೆ ನಾವು ತಾಳಗಿಳ ಕೊಟ್ಟಕ್ಕೆ ಹೋಗೋದು, ಭಿಕ್ಷಕ್ಕೆ ಮಾಡೋಕ್ಕೆ ಹೋಗೋದು, ಕಥೆಗೆ ಹೋಗೋದು, ಈ ಮಟ್ಟ ಮಾಡ್ಕೊಂಡು ಕಾಲ ಬಂದವು ಸರ್. ಜನಪದ ಸಿದ್ದರಾಜು ಅವರೇ, ಹೆಂಡತಿ ಮಕ್ಕಳನ್ನೆಲ್ಲ ಮರೆಸ್ಬಿಡೋ ಶಕ್ತಿ ಇದೆಯಾ ಜನಪದಕ್ಕೆ? ಹೌದು ಸರ್. ಅದಕ್ಕೆ ನಮ್ಮ ತಂದೆಯವ್ರನ್ನೇ ಕಾರಣ, ಸಾಕ್ಷಿ. ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು, ಸಣ್ಣ ಮಕ್ಕಳು ನಮ್ಮ ಇದು ಮಿಲ್ಟ್ರಿಗೆ ಹೇಳ್ದೆ ನಾವು, ಸಣ್ಣ ಪಾಪು ಎಲ್ಲನೂ ಬಿಟ್ಟು ಹೊರಟೋಗ್ತಾರೆ ಅವರು ಕತೆ ಕಲಿಬೇಕು ಅಂತ. ಖಾರಪುರದ ಪುಟ್ಟಮಾದಪ್ಪನವ್ರು ಒಬ್ಬರೇ ಕತೆ ಮಾಡ್ತಿದ್ದವರು, ಯಾರೂ ಇರಲಿಲ್ಲ ಆಗ. ಅವರೊಬ್ಬರೇ ಮಂಟೇಸ್ವಾಮಿ ಸಮಿತಿಗೆ 1ನೇ ನಂಬರು. ಬುದ್ಧವ್ರಿಗೂ ಗೊತ್ತು ಅದು, ಮೈಸೂರು ಜಿಲ್ಲೆಗೆ. ಅವ್ರ ಹತ್ರ ಹೋಗಿ ಶಿಕ್ಷೆ ಮಾಡ್ಕೊಂಡು ಬಂದು 6 ತಿಂಗಳು ಕತೆ ಕಲ್ತ್ಕೊಬರ್ತಾರೆ. ಕತೆ ಕಲ್ತ್ಕೊಬಂದು ಒಂದು ಇಡೀ ಇಟ್ಕೊಂಡ್ರು. ಕತೆ ಇಲ್ಲಿ ಬಂತು, ಮಂಟೇಸ್ವಾಮಿ ಕಾವ್ಯ ಹಿಂಗೆ ಆಡಿದ್ರೆ ಹಿಂಗಾಗುತ್ತೆ, ಇದೇ ರಾಚಪ್ಪಾಜಿ ಸಾಲು, ಇದು ಮಂಟೇಲಿ ಸ್ವಾಮಿ ಸಾಲು, ರಾಚಪ್ಪಾಜಿ ಸಾಲು, ಚೆನ್ನಜಮ್ಮನ ಸಾಲು, ಸಕ್ಕರೆ ಪಡೆದ ಸಾಲು, ಮಡುವಳ ಮಾಸಪ್ಪನ ಕತೆ, ಬಪ್ಪಗನಪುರದ ಕತೆ, ಕೆಂಪಚಾರಿ ಅಂಕ, ದೊಡ್ಡಂತಾಯಿ ಪಡೆಯೋದು, ಪರಿವಾರದ ಮಾರನಾಯಕನ ಪಡೆಯೋದು, ಇವೆಲ್ಲನೂ ಚೆನ್ನಾಗಿ ಮೈಗೂಡಿಸ್ಕೊಂಡ್ರು ಸರ್. ಎಲ್ಲಿ ಕೂತ್ಕೊಂಡ್ರು ಹಾಡ್ತೀನಿ ಅನ್ನೋ ಒಂದು ಧೈರ್ಯ ವಿದ್ಯೆ. ಯಾವ ಪುಟ್ಟವಾದ ಕೂತ್ಕೊಂಡ್ರು ಅವರ ಕಲೆನ ಅವ್ರು ತೋರಿಸ್ತಿದ್ರು ಸುಮ್ಮನೆ. ಅಂದರೆ ನನಗೆ ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ರೆ ಏನನ್ಸುತ್ತೆ ಗೊತ್ತಾ, ಆವತ್ತಿನ ಕಾಲದಲ್ಲಿ ಈಗಿರೋ ಥರ ಬೇರೆ ಯಾವುದೂ ಕೆಲಸ ಕಾರ್ಯಗಳಿರಲಿಲ್ಲ. ITI ಡಿಪ್ಲೊಮಾ ಇಂಜಿನಿಯರು ಏನಿರಲಿಲ್ಲ, ಕಾರ್ ಡ್ರೈವಿಂಗು ಇರಲಿಲ್ಲ. ಆಗ ಬಡತನದಲ್ಲಿರ್ತಕ್ಕಂಥವ್ರು ಹೊಟ್ಟೆಪಾಡಿಗೋಸ್ಕರ ಸಂಪಾದನೆ ಮಾಡಲಿಕ್ಕೆ ಈ ವಿದ್ಯೆಯನ್ನು ಕಲಿಯೋದಕ್ಕೆ ಹೋಗ್ತಿದ್ರು ಅಂತ ಅಲ್ವಾ? ಹೊಟ್ಟೆಪಾಡಿಗೋಸ್ಕರ ಕಲ್ತವ್ರು ಸರ್. ಅದು ನಾವು ತಂಬೂರಿ ಕಥೆ ಕಲ್ತ ಮೇಲೆ ನಮ್ಮ ಬಡತನ ಒಂದು ಅದೇವರೆಗೆ ಭಾಳ ಬಡತನ ಸರ್ ನಮಗೆ. ನಮ್ಮ ತಾಯಿಯವರು ತಿರುಗಿನ ಮೈ ಎತ್ತುಗಳು ಕಟ್ಟಾಕ್ತಾರೆ ನೋಡಿ, ಆ ತಿರುಗಿನಲ್ಲಿ ಉಳ್ಳಿ ಸಿಕ್ಕಿದ್ರೆ ಉಳ್ಳಿ ಕಳ್ಕೊಂಡು ಬಂದು ಅದನ್ನು ಉಪ್ಪಿಲ್ಲದೆ ಬೇಯಿಸ್ಕೊಂಡು ಅಂತೂ ಮಕ್ಕಳು ಸಾಕೋರ ಸರ್. ಭಾಳ ಬಡತನ, ಎಣ್ಣೆ ಹಿಟ್ಟು ಇಲ್ಲ, ಕುಡಿ ಅಂಬಲಿ ಪಾಯಸ, ಊಟಗಳಕ್ಕೆ ಬಟ್ಟೆ ಇಲ್ಲ, ಒದ್ಕೊಳಕ್ಕೆ ಏನು ಬೆಡ್ಶೀಟೇ ಇಲ್ಲ. ಆಗ ಡುಬ್ಟಿ ಅಂತ ಬರ್ತಿತ್ತು, ಅದನ್ನು ಒದ್ಕೊಂಬಲಿಕತ್ತೀವಿ ನಾವು. ಮನೆಯೂ ಚಿಕ್ಕದು, ಮಳೆ ಆಗಲಿ ಬೆಳೆ ಆಗಲಿ, ಕೂಲಿ ಮಾಡಿದ್ರೆ 50 ಪೈಸೆ 8 ಆನೆ ಕೊಡೋದು ಸರ್. ಇಷ್ಟು ಕಷ್ಟ ಇದ್ರು ಕೂಡ ಇದನ್ನ ಬಿಟ್ಟಿಲ್ವಲ್ಲ ಯಾಕೆ ನೀವು? ಸಾರ್ ಇದರಿಂದ ಅನ್ನ ಉಂತ ಇರಲಿಲ್ಲ ಸರ್. ಅಂದರೆ ನಿಮ್ಮ ಬಡತನ ದೂರ ಮಾಡಿದ್ದೆ ನಮ್ಮ ತಂಬೂರಿ. ಓಹೋ. ಆವಾಗ ಕಷ್ಟಪಟ್ಟು ಸೌದೆ ಹೊತ್ಕೊಂಡು ಜೀವನ ಮಾಡಿದೀವಿ. ಗುಂಡ್ಲುಪೇಟೆಗೆ ಸೌದೆ ತಗೊಂಡು ಹೋಗೋದು, 7 ರೂಪಾಯಿ ಮಾರೋದು, ಹಿಂಗೆಲ್ಲ ಜೀವನ ಮಾಡಿದೀವಿ. ಅದಕ್ಕೆಲ್ಲ ಕಳಿಸಿ ಇದು ಒಂದು ಹಣ್ಣಕ್ಕೆ ದಾರಿ ಮಾಡೋದು ಈ ತಂಬೂರಿ ಸರ್. ಓದಿದ್ದೀರಾ ನೀವೇನಾದರೂ? ಸ್ವಲ್ಪ ಈ 3ನೇ ಕ್ಲಾಸ್ ಓದಿ ಸರ್. 3ನೇ ಕ್ಲಾಸು. ಡಾಕ್ಟರ್ ರಾಜ್ಕುಮಾರ್ ನೀವು? ಅಯ್ಯೋ ಆ ಥರ ಇಲ್ಲ ಏನಿಲ್ಲ ಸರ್, ಅವ್ರದ್ದು ಉಳಿದು ಸಾಮಾನ್ಯವಿಲ್ಲ. ಒಡಗೂಟ ಎಷ್ಟು ನಿಮಗೆ? ನಮಗೆ ಒಬ್ಬ ತಮ್ಮ ಒಬ್ಬ ತಂಗಿ ಸರ್. ದೊಡ್ಡವರು ನೀವು? ನಾವೇ ದೊಡ್ಡವರು.
ದೊಡ್ಡವರಾಗಿದ್ದಕ್ಕೆ ನೀವು ನೀಲ್ಗಾರರಾದ್ರ ಅಂತ. ನೀಲ್ಗಾರ ಸರ್ ಮುಂದೆ. ಹೌದೌದು 80ನೇ ಇಸ್ವಿಲಿ ನಮ್ಮ ನೀಲ್ಗಾರ ಮಾಡಿಸ್ರು ಸರ್. ಅದೇ ನಮ್ಮೂರಿನ ಆಟಗಾರದವ್ರನ್ನೆಲ್ಲ ಆ ವರ್ಷ ನಮ್ಮ ನೀಲ್ಗಾರ ಮಾಡಿಸ್ರು. ತಮ್ಮ ITI ಓದ್ಬಿಟ್ಟು BSF ಅಲ್ಲಿದ್ದಾರೆ. ತಂಗಿನ ಮೈಸೂರು ಕೊಟ್ಟು ಮದುವೆ ಮಾಡಿದ್ವಿ. ಅವ್ರಿಗೂ 4 ಜನ ಮಕ್ಕಳು, ಅವರು ಚೆನ್ನಾಗಿದ್ದಾರೆ. ಅವರು ಗೌರ್ಮೆಂಟ್ ಎಂಪ್ಲಾಯ್ ಇದೆ. ನನ್ನ ತಮ್ಮನೂ ನಾನೊಬ್ಬನೇ ಈ ತಂಬೂರಿ ನಂಬ್ಕೊಂಡು ಜೀವನ ಮಾಡ್ಕೊಳ್ತಾರೆ ಸರ್. ಹೇಗಿದೆ ಬದುಕು ತಂಬೂರಿ ನಂಬ್ಕೊಂಡಿರೋದಕ್ಕೆ? ಸರ್ ಇವಾಗಿನ ಪರಿಸ್ಥಿತಿಲಿ ಆಗಲ್ಲ ಸರ್. ಹಿಂದೆ ಚೆನ್ನಾಗಿತ್ತು. ಇವಾಗ ಜನಪದ ಅಂದರೆ ನೀವು ಹುಡುಕೊಂಬಂದಿರಲ್ಲ, ಈ ಥರ ಇಲ್ಲ ಸರ್. ಈಗ ತಂಬೂರಿ ನಾವು ಹೊರಗೆ ಭಿಕ್ಷೆ ಮಾಡೋಕೆ ಹೋಗಿ ನಿಂತ್ಕೊಂಡ್ರೆ ಬಾಗಿಲು ಮುಂದಕ್ಕೆ ಹಾಕ್ಬಿಟ್ಟು ಧಾರಾವಾಹಿ ನೋಡಿ ಕೂತಿರ್ತಾರೆ. ಇವಾಗ ಆವಾಗ ಗುಡ್ಗಳು ಬಂದರು ಅಂದ್ರೆ ಮಠ ತಾರಿಸ್ಕೊಂಡು ಮಲ್ಗೆ ಹಾಕ್ಕೊಂಡು ಮೊರ ತುಂಬ ಜೋಳಾರಾಗಿ ತುಂಬ್ಕೊಂಡು ಕಾಣ್ಕೊಂಬಿಡಿಕೊಂಡು ಕಾಯ್ಕೊಂಡು ಕೂತ್ಕೊತೀವಿ ಸರ್. ನಮ್ಮ ಅವ್ವನ ಕೊಂಡಾಡಿ, ನಮ್ಮ ಅಪ್ಪನ ಕೊಂಡಾಡಿ, ಆ ಕತೆ ಮಾಡಿ ಈ ಕತೆ ಮಾಡಿ ಅಂತ ಭಾಳ ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡಿದ್ದೇ ಈ ಕತೆ ಕಲ್ತ ಸರ್. ನಾವು ಇವತ್ತು ಪರಿಸ್ಥಿತಿಯಾಗಿ ನಾವು ಕಲಿಯೋಕ್ಕಾಗಿಲ್ಲ ಕಥನ. ಯಾಕೆ ಜನ ಇದ್ರ ಬಗ್ಗೆ ಗೌರವ ಕಡಿಮೆ ಮಾಡ್ಕೊಂಡ್ರು? ಏನೋ ಹೌದು, ಜನಗಳ ಕೇಳ್ಬೇಕು ಸರ್. ಅದ ಹೌದು ಸರ್. ನಿಮ್ಗೆ ಅನ್ಸುತ್ತೆ ನಮಗೆ ಇವಾಗ ಈಗಿನ ಕಷ್ಟ ಬೇಡ, ಈ ಜನಪದನೇ ಬೇಡ ಅನ್ನೋ ಮಟ್ಟಿಗೆ ಇದೆ. ಈಗ ಆವಾಗ ಇದ್ದಂಥ ಸುಖ ಇವಾಗಿಲ್ಲ ಸರ್. ಇದು ಮರ್ಯಾದೆ ಕಮ್ಮಿ. ನಮ್ಮನ್ನು ಒಬ್ಬ ಕಲಾವಿದರಾಗಿ ನೋಡಲ್ಲ, ಭಿಕ್ಷುಕರಾಗಿ ನೋಡ್ತಾರೆ. ಆದ್ದರಿಂದ ಇವಾಗ ಯಾಕಪ್ಪ ನಾವು ಕಲ್ತ್ಬಿಟ್ಟಿವಿ ಏನೋ ಮಾಡಿ, ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಈ ಶಿಕ್ಷಣ ಕೊಟ್ಟಿಲ್ಲ. ನಾವು ಅನುಭವಿಸಿದ್ದೀವಿ. ಅದರಿಂದ ನಮ್ಮ ಮಕ್ಕಳಿಗೆ ಎಷ್ಟೆಷ್ಟೋ ಜನ ಈ ಭಿಕ್ಷಕ್ಕೆ ಹೋದ್ರೆ 4-5 ಸೀಟು ನಾವೆಲ್ಲ ತಂದೆ, ನಾವು ಎಲ್ಲ ಹೋಗೋ ರಾಚಪ್ಪ ತಂದೆ ನಾವೆಲ್ಲ ಈ ಚಿಮಟೆ ಅಂತ ಹೋದಾಗ ಏನೇ ಆಗ ಸಿಗಿದ್ರೆ 4 ಕಾಳಾಗ ಮಡಗಿದ್ರೆ ಭಿಕ್ಷೆಗೆ ಬಂದಿರಲ್ಲ ಅಂತ ಅಂದ್ಬಿಟ್ಟು ಒಂಥರ ಅವಮಾನಗಳು. ಜಗಲಿ ಮೇಲೆ ಇಟ್ಟಿಸ್ಕೊಂಡು ಸಾಂಬಾರು ಇಸ್ಕೊಂಡು ಊಟ ಮಾಡ್ಕೊಂಡು ಭಿಕ್ಷೆ ಮಾಡ್ಕೊಂಡು ನಮ್ಮ ಜೀವನಗಳು ಭಾಳ ಕಷ್ಟ ಸರ್. ಅಷ್ಟೇ ಸುಖನೂ ಕೊಟ್ಟಿದೆ, ಅಷ್ಟೇ ಕಷ್ಟನೂ ಇದೆ. ಇವತ್ತು ನೀವು ನಿಮ್ಮ ಮುಖಾಂತರ ಒಂದು TV ಬರ್ತೀವಿ ಅಂತಂದರೆ ನಮ್ಮ ಈ ಕಲಾಕಾರನ ಸುಮ್ಮನೆ ಹುಡುಕಬಿದ್ದಾರೆ ನಮ್ಮನ್ನ. ಹೌದು. ನಾನು ನಮ್ಮ ಈ ಕೊಳ್ಳೇಗಾಲದ ಮಳವಳ್ಳಿ ನಾಗರತ್ನಮ್ಮ ಅವರು ಮಂಟೇಸ್ವಾಮಿ ಮಹಾಕಾವ್ಯ ಪುಸ್ತಕ ತಂದಿದ್ದಾರಲ್ಲ, ಹೌದು, ಅದನ್ನು ನೋಡಿದ್ನಲ್ಲ. ಕೆಬೇಪುರ ಸಿದ್ದರಾಜು ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ ಪಟ್ಟಿಡಿದು ಕುತ್ಕೊಬಿಟ್ಟೆ ನಾನು. ಹಾಗಾಗಿ ಯಾಕೆ ನಿಮ್ಮನ್ನ ಬಂದು ಜನಪದ ಸಿರಿ ಭೇಟಿ ಮಾಡ್ತಾ ಇದೆ ಅಂತಂದರೆ, ಸಿದ್ದರಾಜು ಅವರೇ, ನೀವು ಕಲಾವಿದ ಅಂದರೆ, ಜನಪದ ಕಲಾವಿದ ಅಂದರೆ ಕೇವಲ ತಂಬೂರಿ ಮೀಟ್ಕೊಂಡು ಅಥವಾ ಗುಡ್ರ ಆದರೆ ಕಂಸಾಳೆ ಕುಟ್ಕೊಂಡು ಹಾಡ್ತಾರೆ, ಉಪದಾನ ಮಾಡ್ತಾರೆ, ಬದುಕ್ತಾರೆ. ಆದರೆ ಜನಪದ ಕಲೆಯನ್ನ ವಿವರಣೆ ಮಾಡಿ ಹೇಳೋದಿದೆಯಲ್ಲ ಒಂದು ಪುಸ್ತಕ ರೂಪದಲ್ಲೇ, ಅದು ದೊಡ್ಡ ವಿಷಯ. ಅದು ಅಲ್ವಾ? 2 ವರ್ಷ ಕಷ್ಟಪಟ್ಟವು ಸರ್ ನಾಗರತ್ನಗೆ. ಅದಕ್ಕೋಸ್ಕರ ಆ ಒಂದು ವಿಷಯಕ್ಕೆ ಆ ಒಂದು ನಿಮ್ಗೆ ಗೌರವ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನಾಡಿನ ಎಲ್ಲ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ನಿಮ್ಮೂರಿಗೆ. ತುಂಬ 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 ಥ್ಯಾಂಕ್ಸ್ ಸರ್. ಶರಣು ಶರಣಾರ್ಥಿ. ಈಗ ಹೇಳಿ, ಒಬ್ಬ ಜನಪದ ಕಲಾವಿದ ಅಂದರೆ ನಿಮ್ಮ ಕಾಲದಿಂದ ಮಾತಾಡಿ, ಇವತ್ತಿನ ಕಾಲ ಬೇಡ. ಹೌದು. ತಂಬೂರಿ ಹಿಡ್ಕೊಂಡು ಇದನ್ನು ಬದುಕು ಮಾಡ್ಕೋತೀನಿ ಅಂತ ಹೊರಟಾಗ ಏನೆಲ್ಲ ಕಷ್ಟಗಳು ಎದುರಿಸ್ಬೇಕಾಗಿತ್ತು ಅಂತ? ಸರ್, ಕಷ್ಟಗಳು ಎದುರಿಸೋದಕ್ಕಿಂತ ಕಲೆ ಕಲಿಬೇಕು ಫಸ್ಟು. ಅದ್ರ ಬಗ್ಗೆ ಮಾತಾಡಿ. ಕಲೆ ಕಷ್ಟಗಳು ಎದುರಿಸೋದು ಆಮೇಲೆ ಕಲೆ ಕಲಿಬೇಕು. ನಾವು ಒಂದು ಕಲಿತೀವಿ, ಸಿದ್ದಪ್ಪಾಜಿ ಒಂದ, ಮಂಟೇಸ್ವಾಮಿ ಕಲಿಬೇಕು, ಮಾದೇಶ್ವರನ ಕಲಿಬೇಕು, ಇನ್ನು ಕಥೆಗಳು ಹಾಳಂತ ತಿಳ್ಕೊಬೇಕು. ಯಾರೇ ಕೇಳಿದ್ರು ನಾವು ಅದನ್ನು ಉತ್ತರ ಕೊಡಬೇಕು. ಆ ಥರ ಕಥೆಗಳು ಕಲ್ತ್ಕೋಬೇಕು. ಆಮೇಲೆ ಎದುರಿಸೋ ವಿಷಯ ಆಮೇಲೆ ಸರ್. ಹೌದಾ? ಹೌದು ಸರ್. ಕಥೆಯನ್ನು ಕಲಿಬೇಕಾದ್ರೆ ಏನೇನು ಕಷ್ಟ ಇದೆ ಅದನ್ನು ತಿಳಿಸಿ. ಇದೆ ಸರ್. ಗುರು ಶಿಕ್ಷೆ ಮಾಡಬೇಕು. ಗುರು ಶಿಕ್ಷೆ ಮಾಡ್ಕೊಂಡು ಅವ್ರ ಹತ್ರ ಓಡಿಸ್ಕೊಂಡು ಬೈಸ್ಕೊಂಡು ಅವ್ರು ಹೇಳಿದ್ದನ್ನು ನಾವು ಎಲ್ಲ ಬಾಯಿಗೆ ಇಟ್ಕೊಂಡು ಎಲ್ಲ ಒಂದೊಂದು ಅಕ್ಷರ ಈ ರಾಗಿ ಚೆಲ್ಲಿಬಿಟ್ರೆ ಕೋಳಿಗಳು ಹೆಂಗೆ ಒಂದೊಂದಾಗ ಆಯ್ಕತ್ತವೆ ಆ ರೀತಿ ಪದಗಳನ್ನ ನಾವು ಅದು ತುಂಬ್ಕೋಬೇಕು. ಹಾಗಾದರೆ ಅದು ಎಲ್ಲ ಒಟ್ಟು ಸೇರಿಸಿ ಒಂದು ಇದರಿಂದ ಒಂದು ಕಲೆಯನ್ನು ತೋರಿಸ್ಬೋದು. ಇದೇ ಹೌದು. ಇಲ್ಲ ಇವೇನಪ್ಪ ಅನ್ನೋದನ್ನ ಒಂದು ಅಕ್ಷರ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಕಲಾವಿದನೇ ಆಗಲ್ಲ ಸರ್. ಎಷ್ಟು ವರ್ಷ ಆಗುತ್ತೆ ಈ ಕಥೆಗಳನ್ನ ಕಲ್ತ್ಕೊಳ್ಳೋಕ್ಕೆ? ಅವನದು ಬುದ್ಧಿ ಚಮತ್ಕಾರ 1 ವರ್ಷ ಕಲಿಬೋದು, 6 ತಿಂಗಳು ಕಲಿಬೋದು, ಅಲ್ಲ 10 ವರ್ಷ ಆದರೂ ಕಲಿಯೋಕ್ಕೆ ಆಗಲ್ಲ. ಇನ್ನೀಗ ನಮ್ಮ ಕೆಲವು ಜನ ಶಿಷ್ಯರ ನಮ್ಮ ತಂದೆಯವರು ಇನ್ನೂ ಕಲಿಯೋಕ್ಕೆ ಆಗಿಲ್ಲ ಅವರು ಪಾಪ. ಅಂದರೆ ಈ ಜನಪದ ಮಹಾಕಾವ್ಯಗಳನ್ನ ಕಲಿಯೋದು ಒಂದು ದೊಡ್ಡ ವಿದ್ಯೆ ಸರ್. ಅದು ದೊಡ್ಡ ವಿದ್ಯೆ. ಅದು ಬಾಯಿನಿಂದ ಬಾಯಿಗೆ ಬರೋದಲ್ವ ಸರ್. ಸಾಧಾರಣ ಅಲ್ಲ. ಸಾಧಾರಣ ಅಲ್ಲ. ಇದು ಪುಸ್ತಕದಲ್ಲ, ಓದ್ಕೊಂಡು ಕಲಿಯೋಂಥದ್ದಲ್ಲ, ಬಾಯಿನಿಂದ ಬಾಯಿಗೆ ಬರೋದು ಭಾಳ ದೊಡ್ಡ ಸಾಧನೆ ಇದೆ ಸರ್ ಇದು. ಹೌದು ಸರ್. ಹಿರಿಯ ಜಾನಪದ ಕಲಾವಿದರು ತಾವು ತಮ್ಮ ಬಾಯಿಂದ ಈ ಉತ್ತರವನ್ನು ವೀಕ್ಷಕರಿಗೆ ಕೊಡಿಸ್ಬೇಕು ಅಂತ ಈ ಪ್ರಶ್ನೆ ಕೇಳ್ತೀನಿ. ಈ ಮಂಟೇಸ್ವಾಮಿ ಮಹಾಕಾವ್ಯ, ಸಿದ್ದಪ್ಪಾಜಿ ಕಥೆಗಳು, ಮಾದೇಶ್ವರ ಮಹಾಕಾವ್ಯದ ಕಥೆಗಳಿಂದ ಜನಗಳಿಗೆ ಏನು ಉಪಯೋಗ? ಜನಗಳಿಗೆ ಖುಷಿ ಪಡ್ತಾರಲ್ಲ, ಅದೊಂದೇ ಉಪಯೋಗ ಸರ್. ಇನ್ನೇನು ಉಪಯೋಗ ಇಲ್ಲ. ಅದು
ಈ ಚಿಕ್ಕಲ್ಲೂರು ಜಾತ್ರೆ ಆಗುತ್ತೆ, ಜಾತ್ರೆಗೆ ಹೋಗ್ಬೇಕು ಅಷ್ಟೇ, ಅವ್ರ ಖುಷಿ ಅಷ್ಟೇ. ಇನ್ನೇನು ಅವ್ರು ಕಾಣೋ ಮಟ್ಟಕ್ಕಿಲ್ಲ, ಇದು ನೋಡೋ ಮಟ್ಟಕ್ಕಿಲ್ಲ. ನಾವು ದೇವರು ಅಂತ ನಂಬಿದ್ದೀವಿ, ಪೂಜೆ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ನಾವು ಇನ್ನೇನು ಅವನ ಬಗೆಗೆ ನಾವೇನು ಪತ್ರ ಮಾಡೋಕ್ಕಾಗತ್ತೆ? ಮನುಷ್ಯ ಯಾವ ರೀತಿ ಬದುಕಬೇಕು ಅಂತ ಬುದ್ಧಿ ಮಾತನ್ನು ಹೇಳ್ಕೊಟ್ಟಿಲ್ವಾ ಮಹದೇಶ್ವರರು ಮಂಟೇಸ್ವಾಮಿಗಳು ಅಂತ? ಅವರು ಸಂಘಟನೆಯಲ್ಲಿ ಬಂದವರು, ಕಾಯ್ಕೆ ಮಾಡ್ಕೊಂಡು ಬಂದವರು, ಸರ್ವರ್ಗೂ ಒಂದು ಮಾಡಬೇಕು ಅಂದವರು. ಅವರು ಭಾಳ ಸೋದರಿಯಲ್ಲಿ ಬಂದವ್ರಿ ಅವರು. ಮಂಟೇಸ್ವಾಮಿ, ಮಹದೇಶ್ವರ ಇವರೇನ ಸುಮ್ಮನೆ ದೇವ್ರು ಆಗಿಲ್ಲ, ಪಾವಡ್ ಪುರುಷರವರು. ಇನ್ನು ನಮ್ಮಂಥ ಸೋದರಿಗಳು ಮಸ್ತ ಮಾಡ್ಕೊಂಡು ಬಂದವರು. ಅವರು ಮನುಷ್ಯರಾಗೆ ಹುಡ್ದವ್ರಲ್ವ? ಹೌದೌದು, ಮಾನವರೇ. ಹೆಂಗೆ ಒಬ್ಬ ಮನುಷ್ಯ ದೇವರಾಗ್ಬಿಡೋದು ಅಂತ? ಪಾವಾಡ ಅವ್ರ ಸಾಧನೆ ಹೇಗೆ ಸ್ವಲ್ಪ ವಿವರಣೆ ಮಾಡಿ ಹೇಳಿ. ಸಾಧನೆ ಈ ಅಂಬೇಡ್ಕರ್ ಒಬ್ಬರು ಅವರು ಮನುಷ್ಯರು, ಅವರು ಸಾಧನೆಯಿಂದಲೇ ಅವರು ಇವತ್ತು ದೇವರು ಅನ್ನೋಕ್ಕೂ ಅವರು ಹೌದು ನಮಗೆ ಬೆಳಕಿನ ದೀಪ ಅನ್ನೋದಕ್ಕೆ ನಮಗೆ ಸಾರ್ಥಕ ಅಲ್ವಾ? ಹೌದು, ಅಂಬೇಡ್ಕರ್ ಹಂಗೆ. ಹುಟ್ಟು ಸಾವು ಇಲ್ಲದವರು ಮಾತ್ರ ದೇವರು, ಹುಟ್ಟು ಸಾವು ಇರೋರು ಎಲ್ಲ ಮನುಷ್ಯರೇ. ಅಂದರೆ ಮನುಷ್ಯನಿಗೆ ಒಳ್ಳೇದು ಬಯಸೋನೆಲ್ಲ ದೇವರಾಗ್ತಾನೆ ಅಂತ. ಹೌದು ಹೌದು ಅಲ್ವಾ? ಒಳ್ಳೇದು ಬಯಸೋದು, ಎಲ್ರಿಗೂ ಒಳ್ಳೇದು ಬಯಸೋನು ದೇವರಾಗ್ತಾನೆ. ಹೌದು ಸರ್, ಹೌದು. ಒಳ್ಳೇದು ಒಳ್ಳೇದು ಮಾಡಬೇಕು, ಒಳ್ಳೇದನ್ನೇ ಕೇಳಬೇಕು, ಒಳ್ಳೇದನ್ನು ಬಯಸ್ಬೇಕು. ಅವರು ಯಾವತ್ತಿದ್ರೂ ಒಬ್ರಿಗಾರು ದೇವರಾಗ್ತಾರೆ ಅಲ್ವಾ? ಹೌದು ಸರ್. ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗುವಂಥ ದಾರಿ ಅಂತ ದಾರಿ ಅಲ್ವಾ? ಹೌದು ಸರ್, ಹೌದು ಸರ್. ಈ ಕಥೆಗಳ ಮುಖಾಂತರ, ಈ ಮಹಾಕಾವ್ಯಗಳು, ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಅಥವಾ ಮಲೆ ಮಹದೇಶ್ವರರ ಕಥೆಗಳ ಮುಖಾಂತರ ಹೌದು ಸರ್, ಮನುಷ್ಯನ ಸಂಬಂಧಗಳನ್ನ ಹತ್ರ ಮಾಡೋದು, ಮನುಷ್ಯನ ಮನಸ್ಸಿನ ಒಳಗಿರ್ತಕ್ಕಂಥ ದ್ವೇಷಗಳನ್ನ ಕಿತ್ತಾಕೋದು, ನಾವೆಲ್ಲರೂ ಒಂದೇ ಕಣಪ್ಪ, ಇಲ್ಲ ದೊಡ್ಡವರು ಚಿಕ್ಕವರು ಯಾರು ಇಲ್ಲ ಅನ್ನೋ ಒಂದು ಸಾಮರಸ್ಯದ ಪಾಠವನ್ನ ತಿಳಿಸ್ಕೊಡ್ತಕ್ಕಂಥದ್ದು, ಅದು ಅದರ ಉದ್ದೇಶ ಅಲ್ವಾ? ಹಾಗಾಗಿ ಅವ್ರೆಲ್ಲ ಒಂದು ಅಂತ, ಹಾಗಾಗಿ ಅವ್ರೆಲ್ಲ ದೇವರಾದ್ರು ಅಂತ. ಈ ಶಂಕಮ್ಮನಿಗೆ ಅವ್ರಿಗೆ ಲಿಂಕ್ ಇಲ್ಲ ಅಲ್ವರ? ಆದಪ್ಪ ನಂಗೆ ಮಕ್ಕಳಿಲ್ಲ, ನಂಗೆ ಮಕ್ಕಳ ಫಲ ಕೊಡಪ್ಪ ಅಂತ ಬೇಡ್ಕೊಂಡು, ಆಯ್ತಮ್ಮ ಕೊಡ್ತೀನಿ, ನಂಗೇನು ಹೊರ ಕೊಟ್ಟ ಅಂತ ಮಹದೇಶ್ವರ ಅವಳಿಗೆ ಮಕ್ಕಳ ಫಲ ಕೊಡ್ತಾರೆ. ಇದೆಲ್ಲ ಅದು ಮಹಾತ್ಮ ಇರ್ತಕ್ಕಂಥ ಒಂದು ಅವರ ಹೆಸರಿಗಿರ್ತಕ್ಕಂಥ ಮಹಾತ್ಮ, ಅದು ಅದರಿಂದ ಅವ್ರ ದೇವರಾಗ ಸರ್ ಅಲ್ವಾ? ಹೌದು ಸರ್. ಈ ಭಾಗದಲ್ಲಿ ಗುಂಡ್ಲುಪೇಟೆ ಭಾಗದಲ್ಲಿ ಈಗ ಮೊದಲು ಮೈಸೂರು ಜಿಲ್ಲೆ ಆಗಿತ್ತು, ಆಮೇಲೆ ಚಾಮರಾಜನಗರ ಜಿಲ್ಲೆಗೆ ಸೇರಿಸಿದ್ರು ಗುಂಡ್ಲುಪೇಟೆನ. ಈ ತಾಲೂಕಲ್ಲಿ ಹೇಗೆ ಜನಪದ ಕಲೆಗಳು, ಯಾವ್ಯಾವ ಕಲೆಗಳಿದಾವೆ ಇಲ್ಲಿ? ಇಲ್ಲಿ ಸರ್ ಜಾನಪದ ತಂಬೂರಿ ಕಥೆ ಇದೆ, ಶೋಭನ ಇದೆ, ತಮಟವಾದಕರಿದ್ದಾರೆ, ಮತ್ತೆ ಇನ್ನು ಮೋರಿ ಬಾರಿಸೋರು ಇದ್ದಾರೆ, ಡೋಲ್ ಪದ ಇದೆ, ಶೋಭನ ಪದ ಇದೆ, ರಾಯಿಕಲ್ ಪದ ಇದೆ, ಸುಮಾರು ಜನಪದ ಮೈಗೂಡಿಸ್ಕೊಂಡಿದೆ ಗುಂಡ್ಲುಪೇಟೆ. ಒಳ್ಳೆ ಬರೋಕ್ಕಾಗಿಲ್ಲ ಪಾಪ ಅಷ್ಟೇ. ಹೌದಾ? ಹ್ಞೂ ಸರ್. ಏನು ಮಾಡ್ಬೇಕು ಬೆಳಗ್ಗೆ ಬರೋಕ್ಕೆ? ನಿಮ್ಮಂಥವ್ರು ಅವ್ರನ್ನ ಹುಡುಕೊಂಡು ಹೋಗ್ಬೇಕು ಸರ್, ತರಬೇಕು ಅಷ್ಟೇ. ಪತ್ತೆ ಮಾಡ್ಕೊಡ್ತೀರಾ ಯಾರೆಲ್ಲ ಅಂತ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀನಿ. ನಾನು 2012 ಇಸ್ವಿಲಿ ಒಂದು ತಾಲೂಕು ಕಲಾ ಸಂಘ ಮಾಡಿದ್ವಿ ಸರ್. ತಾಲೂಕು ಕಲಾ ಸಂಘ HS ಮಹದೇವಪ್ರಸಾದ್ ಸಚಿವರಾಗಿದ್ದರು. ಪುಣ್ಯಾತ್ಮ. ಆವಾಗ 500 ಜನ ಕಲಾವಿದರನ್ನ ಮೆಂಬರ್ಶಿಪ್ ಮಾಡಿದ್ರು ನಾನು. ವೆರಿ ನೈಸ್. ಆ ಪುಸ್ತಕ ಇರ್ಬೋದು ಮೋಸ್ಟ್ಲಿ, ನಿಮಗೆ ಕೊಡ್ತೀನಿ ಸರ್. ನೀವು ಭಾಳ ಆಗಿ ಬೀಸಿದ್ದೀರಾ ಜೀವನದಲ್ಲಿ? ಮಾಡಬೇಕಲ್ಲ ಸರ್. ಅಲ್ವಾ? ಹೌದು ಸರ್, ಮಾಡಬೇಕು. ಬದುಕು ಹೇಗಿದೆ ಇವತ್ತು? ಇವತ್ತೇನು ಚೆನ್ನಾಗಿದೆ ಸರ್, ಇವತ್ತು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿದ್ದೀರಿ? ಈಗ ಚೆನ್ನಾಗಿದೆ. ಜನಪದ ತಂಬೂರಿ, ಹೌದು, ಮಂಟೇಸ್ವಾಮಿ ಕತೆ, ಮಂಟೇಸ್ವಾಮಿ ಇಟ್ಟು ಬಟ್ಟೆ ಎಲ್ಲ ಕೊಟ್ಟಿದ್ಯಾ? ಇಟ್ಟು ಬಟ್ಟೆ ಎಲ್ಲ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ನಿಮ್ಮಂಥವ್ರು ಪರಿಚಯ ಮಾಡ್ಕೊಳ್ಳೋಂಥ ಒಂದು ಅದೃಷ್ಟ ಕೊಟ್ಟಿದೆ, ಮಕ್ಕಳು ಕೊಟ್ಟಿದ್ದಾರೆ. ಏನು ಭಾಳ ಚೆನ್ನಾಗಿದೆ ಸರ್. ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ, ಮನೆಯವರು, ಮಕ್ಕಳು. ಸರ್ ನನಗೆ ನಮ್ಮ ತಾಯಿ ದೊಡ್ಡಮ್ಮ ಅಂತ, ನಮ್ಮ ತಂದೆ KB ರಾಚೇನೂರು ಅಂತ, ನಾವು ಒಂದು ಹುಡುಗರು 3 ಜನ, ಒಬ್ಬ ಚೆನ್ನಾಜಮ್ಮ, ಒಬ್ಬ ಶಿವಯ್ಯ, ನಾನೊಬ್ಬ ಸಿದ್ದರಾಜು ಅಂತ. ನಾನೇ ಮೊದಲನೇ ಮಗ. ನನಗೆ ಹುಟ್ಟಿದ ಸರ್ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಹಿರಿ ಮಗಳ ಹೆಸರು ಜ್ಯೋತಿ ಅಂತ, 2ನೇ ಮಗಳ ಹೆಸರು ನೀಲಮ್ಮ ಅಂತ, 3ನೇ ಮಗಳ ಹೆಸರು ರಾಜೇಶ್ ಅಂತ. ಅವನು ಇಲ್ಗಾರ ಮಾಡಿಸಿದ್ವಿ ಪರಂಪರಿನ, ಅಂದ್ರೆ ಕತೆ ಕಲಿಸಿಲ್ಲ, ನೀಲ್ಗಾರ ಮಾಡಿಸಿದ್ದೀವಿ. ಹಿರಿ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿದ್ವಿ, ಅವ್ರಿಗೆ ಮಕ್ಕಳಿದ್ದಾರೆ. ಇವ್ನ ಮಗನಿಗೆ ಸ್ವಲ್ಪ ಮದುವೆ ಮಾಡಬೇಕು. ಹಿಂದಲಿಂದ ಬಡ್ತಾನೆ ಸರ್. ಮನೆಯವ್ರ ಹೆಸರು ಹೇಳಿ. ಮನೆಯವ್ರ ಹೆಸರು ಯಾಕೆ ಮರ್ತ್ಬಿಟ್ರಿ? ಮಾದೇವಮ್ಮ ಸರ್. ಮಾದೇವಮ್ಮನವರು ಹೆಂಡತಿ ಮಾದೇವಮ್ಮ. ಯಾವ ಊರಿನವರು ಅಕ್ಕ ಅವರು? ಕುಪ್ರವಳ್ಳಿ ಸರ್, ನಂದಿಗುಡಿ ತಾಲೂಕು. ನಂದಿಗುಡಿ ತಾಲೂಕು ಸುತ್ತೂರು ಹತ್ರ ಕುಪ್ರವಳ್ಳಿ ಅಂತಿದೆ ಅವರು ಸರ್. ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಸರ್? ನಾವು ಕಾರ್ಯಕ್ರಮ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, KNಗರ, ಚಿಕ್ಕಲ್ಲೂರು, ಮಾದೇಶ್ನ ಬೆಟ್ಟ, ಕಪ್ಪಡಿ, ಮತ್ತು ಊಟಿ, ಈ ತಾಳವಾಡಿ, ಪಿರ್ಕ, ತಮಿಳ್ನಾಡು ಅಲ್ಲೆಲ್ಲ ಮಾಡಿದ್ದೀವಿ ಸರ್. ಆಚೆ ಏನು ಹೋಗೋ ಪ್ರಯತ್ನ ಮಾಡಿಲ್ವಾ ರಾಜ್ಯ ಬಿಟ್ಟು? ಇಲ್ಲ ಸರ್, ಆಚೆ ಹೋಗಿಲ್ಲ ಸರ್. ಕನ್ನಡ ಮತ್ತು ಕರ್ನಾಟಕ ಬಿಟ್ಟರೆ ತಮಿಳ್ನಾಡು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಜಾನಪದ ಅಕಾಡೆಮಿ ನಿಮಗೆ ಕಾರ್ಯಕ್ರಮ ಕೊಡ್ತಾ ಇಲ್ವಾ? ಕೊಡ್ತಾವ್ರಾ? ಹೊರ ರಾಜ್ಯಗಳಿಗೆ ಕಳಿಸ್ತಾ ಇಲ್ವಾ? ತಮಿಳ್ನಾಡು, ಆಂಧ್ರ, ಬಾಂಬೆ? ಇಲ್ಲ ಕಳಿಸಿಲ್ಲ. ಹೌದಾ? ನಿಮಗೂ ಯಾವತ್ತು ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅನ್ನಿಸ್ತದೆ ಸರ್, ಕಳಿಸಬೇಕಲ್ಲ. ಈಗೆಲ್ಲ ಈ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ರಾಜಕೀಯ ಹುಟ್ಟಾಕಂದ
ಗೊತ್ತಿರೋರು. ಅದು ಮಾತಾಡೋದು ಬೇಡ ಬಿಡಿ, ಅದು ತಪ್ಪಾಗುತ್ತೆ. ಸರ್ಕಾರದ ಬಗ್ಗೆ ಮಾತಾಡೋ ಟೀಕೆ ಮಾಡೋದು ಬೇಡ. ಸರಿ ಸರಿ. ಅಲ್ಲಿ ನೂರಾರು ತಪ್ಪುಗಳಿದ್ದಾವೆ ಅಂತ ನಮಗೂ ಗೊತ್ತಿದೆ, ಹೌದು ಆಯಿತಾ. ಅವ್ರಿಗೆ ಎಚ್ಚರಿಸಬೇಕು. ಅವ್ರಿಗೆ ತುಂಬ ಸಾಫ್ಟಾಗಿ ಅಂದರೆ ಒಂದು ಮೆದು ಧ್ವನಿಯಿಂದ ನಿಮ್ಮ ತಪ್ಪು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ತೋರಿಸ್ಬೇಕು. ಅದೇ ನಮ್ಮ ಪ್ರಯತ್ನ. ನಮ್ಮದು ಅದೇ ಅದವರ ತಾಳ್ಮೆಯಿಂದ ಇದ್ದು ಗೆಲ್ಲೋಣ ಅಲ್ವರಾ? ತಾಳ್ಮೆನೇ ದೊಡ್ಡದು ಸರ್. ಹೌದೌದು. ವಯಸ್ಸೆಷ್ಟು ಸಿದ್ದರಾಜ್ ಅವ್ರ? 58 ವರ್ಷ ಸರ್. ಇನ್ನು 2 ವರ್ಷ ಆಗ್ಬೇಕು ನಿಮಗೆ ಮಾಶಾಸನ ಬರೋಕ್ಕೆ. ಮಾಶಾಸನ ಇದಕ್ಕೆ ಬಂದ ಇಂಟರ್ವ್ಯೂಗೆ ಹೋಗಿದ್ದು ಸರ್. 60 ಆಗಬೇಕು ಅಂತ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಕೊಡ್ತಾರಾ? ಬೋರ್ಡ್ ಇದೆ. ಯಾರು ಮೆಂಬರ್ ನಿಮ್ಗೆ ಇಲ್ಲಿ? ಇಲ್ಲಿ ನಮ್ಮ ಲಿಂಗಾಯತ ವೀದಿ ಆನಂದ್ ಅಂತ. ಜನಪದ ಅಕಾಡೆಮಿ ಮೆಂಬರ್ ಹೇಳಿ ಸರ್. ನಮ್ಗೆ ರಾಜಕೀಯ ಕಟ್ಕೊಂಡು ಏನಾಗಬೇಕು? ಉಮೇಶ್ ಅವರು ಸರ್. ಉಮೇಶ್ ಚಾಮರಾಜನಗರ ಉಮೇಶ್ ಪರಿಚಯ ಇದ್ದಾರಾ? ಅವ್ರು ಆಕಾಶವಾಣಿ ನಮ್ಗೆ ಅಲ್ಲಿಂದ ಪರಿಚಯ. ಅಧ್ಯಕ್ಷರು ಪರಿಚಯ ಇದ್ದಾರಾ? ಅಧ್ಯಕ್ಷರು ಪರಿಚಯ ಈಗ ಆಗಿದ್ದಾರಾ? ಮೊನ್ನೆ ಜನಪದ ಸಮಾರಂಭಕ್ಕೆ ಬಂದಿದ್ರಾ? ಬಂದಿರಿ ಸರ್. ನೀವು ಬಂದಿದ್ರ ಆಡಕ್ಕೆ? ಬಂದಿದ್ದೀವಿ ಸರ್. ಆಡಿದ್ರ ಅಲ್ಲಿ ಕಾರ್ಯಕ್ರಮ ಇತ್ತು ಈ ಥರ? ಸರ್ಕಾರ ಆಗ ಕಾರ್ಯಕ್ರಮ ಕೊಡುತ್ತೆ ಸರ್. ನೋಡೋಣ ರೀ. ಉತ್ತಮ ಅಧ್ಯಕ್ಷರು ಬಂದಿದ್ದಾರೆ ಈ ಸಲ ಅಕಾಡೆಮಿಗೆ ಅಲ್ವರಾ? ತುಂಬ ನೋವಿನ ಅಥವಾ ತುಂಬ ಬಡ ಕುಟುಂಬದಿಂದ ಹುಟ್ಟುಬಂದು ಹೋರಾಟಗಳನ್ನ ಮಾಡ್ತಾ ಸಮುದಾಯಕ್ಕೋಸ್ಕರ ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂಥ ಶ್ರಮಜೀವಿ ಶ್ರೀ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು. ಹೌದೌದು. ನೋಡೋಣ, ನಮ್ಮ ಜನಪದ ಕಲಾವಿದರೆಲ್ಲರೂ ಬಡವರಿದ್ದಾರೆ, ಅಶಕ್ತರಿದ್ದಾರೆ. ನಿಮ್ಮೆಲ್ಲರ ಬದುಕು ಕಷ್ಟ ಜೀವನವನ್ನು ಸರ್ಕಾರದ ಕಣ್ಣಿಗೆ ತೋರಿಸ್ಬೇಕು, ಅಧ್ಯಕ್ಷರ ಕಣ್ಣಿಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಅವರು ಈ ಕಾರ್ಯಕ್ರಮ ನೋಡೋದ್ರ ಮುಖಾಂತರ ಈ ಚಾಮರಾಜನಗರ ಭಾಗದ ಎಲ್ಲ ಬಡ ಕಲಾವಿದರ ಬಾಳಿಗೆ ಬೆಳಕನ್ನು ಮೂಡಿಸೋದರಲ್ಲಿ ಪ್ರಯತ್ನವನ್ನು ಮಾಡಲಿ ಸರ್ಕಾರದ ಹಣ ಈ ಮೂಲಕ ಸದ್ವಿನಿಯೋಗವಾಗಲಿ. ಕಳ್ಳರು ಕಾಕರು ತಿಂದು ಅದನ್ನು ಎಮ್ಮೆ ಥರ ಕೊಬ್ಬೋದು ಬೇಡ ಅನ್ನೋ ಒಂದು ಮಾತನ್ನು ಮನವಿಯನ್ನು ಅಧ್ಯಕ್ಷರಲ್ಲಿ ಮಾಡ್ತಾ, ಮತ್ತೆ ಸರ್ ಹೇಳಿ, ಒಬ್ಬ ಜನಪದದ ಬದುಕು ಮುಂದುವರಿಸ್ತಾ ಹೋದರೆ ಏನೇನೆಲ್ಲ ಒಳ್ಳೇದು ಮಾಡಿದೆ ಜನಪದ ನಿಮಗೆ ಅಂತ ಹೇಳಿ ಪಟ್ಟಿ ಮಾಡಿ. ಜಾನಪದ ನಮ್ಮ ಕತೆ ಹಾಡುವ ಕೂತ್ಕೊಂಡ್ರೆ ಒಂದು 4 ಜನ ಚಪ್ಪಾಳ ಹೊಡಿತಾರೆ ನೋಡಿ, ಅದೊಂದು ದೊಡ್ಡ ಖುಷಿ ಅಷ್ಟೇ. ಅದೇ ಆಸ್ತಿ ಅಂತ ಇದ್ದೀರಾ? ಅದೇ ಆಸ್ತಿ ಇನ್ನೇನೂ ಇಲ್ಲ. 4 ಜನ ಸಾಕು, ಚೆನ್ನಾಗಿ ಆಡ್ದ ಕಣಪ್ಪ, ಇನ್ಯಾಕೆ ಸಿದ್ದರಾಜ ಅಂದ್ರೆ ಅಷ್ಟಿದೆಯಲ್ಲ ಸಿದ್ಧ, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ಹಾಗಾದರೆ ಮಾತಾಡೋಕ್ಕೆ ಒಂದು ವಿಷಯ ಬೇಕು, ಆ ವಿಷಯ ತಗೋತೀನಿ ನಾನೀಗ. ಈ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮಹಾಕಾವ್ಯ ಪುಸ್ತಕ ಒಂದು ಬಂದಿದೆಯಲ್ಲ ನಾಗರತ್ನಮ್ಮ ಮೇಡಮ್ ಅವರ ಸಂಪಾದಕತ್ವದಲ್ಲಿ, ಆ ಪುಸ್ತಕ ಹೇಗೆ ನಿಮ್ಗೆ ಬಂತು ಅಂದರೆ ನಿಮ್ಗೆ ಅದು ಕೆಲಸ ಮಾಡೋದಕ್ಕೋಸ್ಕರ ಹೇಗೆ ಬಂತು ಅವಕಾಶ ಅಂತ? ಸರ್, ಅದು ನಾಗರತ್ನಮ್ಮ ಮೇಡಮ್ ಅವರು ನಮ್ಮ ಗುಳ್ಳಿಪೇಟಲ್ಲಿ ಟಜರಿ ಮೇಡಮ್ ಆಗಿ ಬಂದಿದ್ರು. ಓಕೆ, ತಾಲೂಕು ಅಧಿಕಾರಿಯಾಗಿ. ಆವಾಗ ಈಗ ನಾವೊಂದು ಯಾವ್ದಾದ್ರು ಪುಸ್ತಕ ಬರೀಬೇಕು, ಕಲಾವಿದರು ಇದ್ರ ಅಂತ ಕೇಳೋದ. ಅವರು ಸುಮಾರು ಜನ ಕೇಳೋರು, ಎಲ್ಲರೂ ನಮ್ಮ ಹೆಸರು ಹೇಳೋರು. ಆವಾಗ ಒಂದ್ಸರಿ ಬಂದರು, ಸಿದ್ದರಾಜ್ ಅವರೇ ನಿಮ್ಮನ್ನು ನೋಡ್ಬೇಕಲ್ಲ, ಯಾರಂತ ಗೊತ್ತಿಲ್ಲ ಮೇಡಮ್ ಅವರು. ಏನು ಮೇಡಮ್ ಅವರು? ಸೊ ಬನ್ನಿ ಗುಳ್ಳಿಪೇಟೆಗ ಅಂದ್ಬಿಟ್ಟು ನಂಬರ್ ಕೊಟ್ಬಿಡೋರು. ಆವಾಗ ಗುಳ್ಳಿಪೇಟೆಗೆ ಹೋದಾಗ ಟೀ ಕಾಫಿ ತರಿಸ್ಕೊಬಿಟ್ರು. ಹಿಂಗೀಗ ಮಂಟೇಸ್ವಾಮಿ ಕಾವ್ಯನ ನಾವು ಮಾಡಬೇಕು ಅಂತೀವಿ, ನಿಮ್ಮ ಮೂಲ ಇದೆಯಲ್ಲ ಆ ಮೂಲ ದಾಟಿಲಿ ಕೊಡಬೇಕು ಅಂದರೆ ನೀವು ಹಾಡಿದ್ರ ಮೇಡಮ್ ಅವ್ರ ಮುಂದೆ ಕೂತ್ಕೊಂಡು? ಹಾಡಿ ರೆಕಾರ್ಡಿಂಗ್ ಮಾಡ್ಬಿಡು, ಒಂದು ದಿವಸ ಕೂತ್ಕೊಂಡು ಆಡ್ಬಿಟ್ಟು ರೆಕಾರ್ಡಿಂಗ್ ಮಾಡಿದ್ರೆ ಅದು ಮುಗಿಯೋಗ, ಅದು ಬರೆದು ಮುಗಿಯೋಗಂಟ ನಿಮ್ಮ ಮುಂದಕ್ಕೆ ಹೋಯ್ತಿಲ್ಲ. ಇವತ್ತೆಷ್ಟು ಆಡ್ತಿರೋ ಅದನ್ನ ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಬರ್ಕೊಳ್ಳೋದು ಮನೇಲಿ. ಅದು ಬರೆದು ಮುಗಿಸ್ಮೇಲೆ ಇನ್ನೂ ಮುಂದಕ್ಕೆ ಮಾಡೋದು. ಈ ರೀತಿಯಾಗಿ 2 ವರ್ಷ ಆಯ್ತು ಸರ್. ಅದು ಎಷ್ಟಾ? 2 ವರ್ಷ. ಆಮೇಲೆ ಅವರು ನಮ್ಮನ್ನೇನು ಅಯ್ಯೋ ಅನಿಸಿಲ್ಲ, PAD ಕೊಡ್ತಿದ್ರು, ಬಸ್ ಚಾರ್ಜ್ ಕೊಡ್ತಿದ್ರು, ಊಟ ಕೊಡಿಸ್ತಿದ್ರು. ಹಂಗೆ ಮಾಡ್ಕೊಂಡು ಅದು 2 ವರ್ಷ ಗಂಟೆ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಮಾಡಿ ನಮ್ಮ ವರ್ಚಕ್ ಬುದ್ಧಿಯವ್ರನ್ನ ಕರೆಸಿ ಗುಳ್ಳಿಪೇಟೆಯಲ್ಲಿ ಬಿಡುಗಡೆ ಮಾಡೋದು. ಬಿಡುಗಡೆ ದಿನ ವರ್ಚಸ್ ಬುದ್ಧಿಯವರು 300 ಪುಸ್ತಕ ಹಾಕೋದ್ರು. ಅಪ್ಪ ಈ ಕಾವ್ಯ ಚೆನ್ನಾಗಿದೆ, ಇದನ್ನು ನಮಗೆ ಕೊಟ್ಕೊಡಿ ಅಂತೇಳಿ 300 ಪುಸ್ತಕ ಅಲ್ಲಿ ತಗೋರಲ್ಲಿ ಚೆಕ್ ಕೊಟ್ಬಿಟ್ರು. ಇವಾಗಲೂ ಪುಸ್ತಕ ಡಿಮ್ಯಾಂಡ್ ಇದೆ, ಕೊಡ್ತಾ ಇಲ್ಲ. ನಮ್ಮ ಮೇಡಮ್ ಅವ್ರು ಕೊಡಬೇಕು, ಪ್ರಿಂಟ್ ಮಾಡಿಸ್ಬೇಕು. ಪ್ರಿಂಟ್ ಮಾಡಿಸಿ ಕೊಟ್ಟರೆ ತಗೋತಾರೆ. ನೆನ್ನೆ ಒಬ್ಬ ಪುಸ್ತಕ ಕೊಟ್ಟು ಹೋಟೆಲ್ ಇಡ್ಲಿ ತಿಂತಾರೆ. ಹೌದು. ಸಂಪಣಾಗೆ ತಿಂತಾರಾ? ಇಲ್ಲ, ಇಡ್ಲಿ ಹಂಗೆ ಲೆಕ್ಕ ಅಲ್ವಾ? ನಿಜ. ಮೇಡಮ್ ಅವರೇ, ಯಾಕೆ ಪುಸ್ತಕವನ್ನು ಪ್ರಿಂಟ್ ಮಾಡ್ತಾ ಇಲ್ವಂತ ದಯವಿಟ್ಟು ಪ್ರಿಂಟ್ ಮಾಡಿ ಕೊಡಿ. ಡಿಮ್ಯಾಂಡ್ ಇರೋ ಪುಸ್ತಕನ ಯಾಕೆ ಮುಚ್ಚಿಟ್ಕೊಳ್ತೀರಿ? ನಿಮ್ಮಲ್ಲಿ ಕೂಡ ಮನವಿ ಮಾಡ್ತೀನಿ, ಪುಸ್ತಕವನ್ನು ಮರು ಮುದ್ರಣ ಮಾಡಿ ಮೇಡಮ್. ನಾವು ಕೈ ಮುಗಿತೀವಿ, ನಮಗೆ ಪುಸ್ತಕ ಕೇಳೋರು ಕೊಡಿ ಅಲ್ವಾ? ನಿಮ್ಮನ್ನು ಸಂದರ್ಶನ ಮಾಡಿ ಅಂತ ಹೇಳಿದ್ದೆ ಮೇಡಮ್ ಅವರು. ನಾಗರತ್ನಮ್ಮ ಮೇಡಮ್ ಅವರೇ, ಕಬೇಪುರ ಸಿದ್ದರಾಜು ಅವ್ರನ್ನ ಒಂದ್ಸಲ ಮಾತಾಡಿಸಿ ನೀವು ಅಂತ ನಂಗೆ ಹೇಳಿದ್ದೆ ಮೇಡಮ್ ಅವರು. ಉತ್ತಮ ಕಲಾ ಪೋಷಕರವರು ಮಂಟೇಸ್ವಾಮಿ ಮಹಾಕಾವ್ಯದ ಬಗ್ಗೆ ಅತ್ಯಂತ ಉತ್ತಮ ಅಧ್ಯಯನವನ್ನು ಮಾಡ್ಕೊಂಡಿದ್ದಾರೆ.
ಈಗಲೂ ಕೂಡ ಇನ್ನೊಂದು ಬೇರೆ ಪುಸ್ತಕ ಬರಿತಾ ಇದ್ದಾರೆ. ಹೌದೌದು. ಅವಾಗಲೂ ಗಣಪತಿ ರಾಜ ಮತ್ತು ಚೆನ್ನಗ್ರಾಮನ ಕಥೆ ಬರಿತಾ ಇದ್ದಾರೆ. ಈಗ ಯೂಟ್ಯೂಬಲ್ಲಿ ಮಾಡೋಕೆ ರೆಡಿ ಆಗಿದೆ. ದಯವಿಟ್ಟು ನನ್ನ ಪುಸ್ತಕ ಬಿಡುಗಡೆ ಆದ್ಮೇಲೆ ಮಾಡಿ ಅಂತ ಹೇಳಿದ್ರು. ಹೌದಾ? ಆಯಿತು ಮೇಡಮ್, ನೀವು ಮಾಡಿ ಫಸ್ಟ್ ಆಮೇಲೆ ಮಾಡಿ. ಕತೆ ಕೊಟ್ಟರು ಅದಕ್ಕೆ? ಕೊಟ್ಟರು ಅಲ್ಲಿಯವರು ಗುರುಬಸವಯ್ಯನವರ. ಕರೆಕ್ಟು. ಇತ್ತೀಚೆಗೆ ಹೆಚ್ಚು ಸಮಯ ಆ ಕಡೆ ಕಳಿತಿರ್ತಾರೆ. ಮೊನ್ನೆ ಗುರುಬಸವಯ್ಯನವ್ರನ್ನ ಪರಿಚಯ ಮಾಡಿಸಿದ್ದೆ ನಾನು. ಚೆನ್ನಾಗಿ ಬಂದಿತ್ತು ಅದು. ಪಾಪ ಹಿರಿಯ ಕಲಾವಿದರು ಅವರು. ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮಂಟೇಸ್ವಾಮಿ ಪರಂಪರೆ ನಿಮ್ದಲ್ವಾ? ನೀಲ್ಗಾರ ಪರಂಪರೆ. ಎಲ್ಲೆಲ್ಲಿ ಈ ನೀಲ್ಗಾರ ಪರಂಪರೆ ಇದೆ ಅಂತ ನಿಮ್ಮ ಜ್ಞಾನದಲ್ಲಿ? ನಮ್ಮ ಎಲ್ಲ ಇದೆ ಸರ್. ಬೆಂಗಳೂರು ಇದೆ, ನಮ್ಮ ಈ ಕಡೆ ಅಂತೂ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಮಸ್ತ್ ಇದೆ. ತಮಿಳ್ನಾಡಿದೆ, ಕೇರಳ ಇದೆ. ಈ ಚಿಕ್ಕಲ್ಲೂರು ಜಾತ್ರೆಗೆ ಬರುವಾಗ ಗೊತ್ತಾಯ್ತಾ, ಒಂದು 10 ಲಕ್ಷ ಜನದ ಮೇಲೆ ಸೇರ್ತಾರೆ ಅವರು. ಎಲ್ಲರೂ ನೀಲ್ಗಾರ ಸಮುದಾಯ, ಈ ಎಲ್ಲ ಸಮುದಾಯದವರು ಸೇರ್ತಾರೆ. ಲಿಂಗಾಯತರು, ಉಪಾಸಕಗಳು, ನಾಯಕರು, ಪ್ರತಿಯೊಂದು ಕ್ಯಾಟಗರಿ. ನಮ್ಮ ಎಸ್ ಸಿಗಳು ಜಾಸ್ತಿ, ಎಸ್ ಸಿಗಳಲ್ಲಿ ಹಬ್ಬ ಅಂದರೆ ಸಿದ್ದಪ್ಪ ಚಿಕ್ಕಲ್ಲೂರು ಜಾತ್ರೆ ಅಂದರೆ ಎಸ್ ಸಿಗಳಿಗೆ ಅದು ಭಾಳ ಅದ್ದೂರಿಗೆ ಸೇರ್ತಾರೆ. ಅಂದರೆ ನೀಲ್ಗಾರರು ಅಂದರೆ ಈಗ ದೀಕ್ಷೆ ಪಡ್ಕೊಳ್ಳೋದು ಎಲ್ಲ ಸಮುದಾಯದವರು ಪಡ್ಕೋತಾರೆ? ಎಲ್ಲರೂ ಪಡ್ಕೋತಾರೆ. ನಮ್ಮೂರಿ 3.5% ನಮ್ಮ ಲಿಂಗಾಯತರಲ್ಲಿ ಸಿದ್ದಪ್ಪ ಜೋಕ್ಲೆ ಇರೋದು. ಇವರು ಸಿದ್ದಪ್ಪ ಜೋಕ್ಲೆ, ನಮ್ಮ ಸಾಮಪ್ಪ ಅಂತ ಹೇಳಿ ಈ ಜಾಗದ ಹೊಂದಾರ. ಸರಿ ಸರಿ. ಹೌದು, ನಿಜ. ತಮಿಳ್ನಾಡು ಕೇರಳದಲ್ಲೂ ಕೂಡ ಇದೆ ಅಂದರೆ ಆ ಕಡೆ ಎಲ್ಲ ಹೋಗಿದ್ದಾರೆ ಕಾರ್ಯಕ್ರಮ ಮಾಡೋಕ್ಕೆ? ತಮಿಳ್ನಾಡಿಗೆ ಹೋಗಿದ್ದೀನಿ, ಊಟಿಗೆ ಹೋಗಿದ್ದೀನಿ, ಕೊಯಂಬತ್ತೂರಿಗೆ ಹೋಗಿದ್ದೀನಿ. ಮತ್ತು ಅಲ್ಲಿ ಊಟಿ ತಾಲೂಕು ಅಕ್ಕಪಕ್ಕ ಸುಮಾರು ಒಂದು 50 ಕಾರ್ಯಕ್ರಮ ಮಾಡಿದ್ದೀನಿ ಸರ್. ಹಾಗಾದರೆ ನನಗೊಂದು ವಿಷಯ ತಿಳಿಸಿ. ಒಬ್ಬ ಕಲಾವಿದ ಕಲೆ ಕಲಿತು 50 ವರ್ಷ ಆದರೂ ಬಡವನಾಗೇ ಇರ್ತಾನಲ್ಲ, ಯಾಕೆ ಅಂತ? ಸಿಕ್ಕದಷ್ಟು ವರಮಾನ ಕಮ್ಮಿ. ಹೌದಾ? ಹೆಸರು ಇರುತ್ತೆ, ವರಮಾನ ಕಮ್ಮಿ. ನಾವು ಏನು ಸರ್, ಒಂದು ಈಗ ಆವತ್ತಿನ ಕಾಲದಲ್ಲೆಲ್ಲ 200-300 ಕಥಾ ಓದಿದ್ದಾನೆ ಇಟ್ಟು ಜೊತೆಗೆ ಬರೋರು 4 ಜನ, ಅವ್ರಿಗೆ 50 ಕೊಟ್ಟು ನಾವು ಸರ್ ಲಕ್ಷಾಂತರ ರೂಪಾಯಿ ಅಂತ ಮಾತಾಡ್ತಾವ್ರೆ ಸರ್ ಆಚೆ ಕಡೆ. ಇವತ್ತು ಸರ್ ಇವತ್ತಿದೆ. ಈಗಲೂ ನಾವು ಕಥೆನ 10,000 ರೂಪಾಯಿ ಮೇಲೆ ಮುಂದಕ್ಕೆ ಹೋಗಲ್ಲ. ಇವತ್ತು ಬೇರೆಯವರು 30,000 40,000 ತಗೊಂತಾರೆ. ನಾವು 30,000 ರೂಪಾಯಿಗೆ ಮುಂದಕ್ಕೆ ಕತೆಗೆ ಹೋಗಲ್ಲ. ಯಾಕಪ್ಪ ಅಂದ್ರೆ ಬಡವರೇ ನಮ್ಮ ಕಥೆಕಾರಿಗಳು ಪಾಪ. ಅವರು ಈ ಅನ್ಸ್ಬಿಟ್ಟು ನಾವು ಯಾಕೆ ಇದು ಮಾಡಬೇಕು? ನಮ್ಗೆ ಎಷ್ಟು ಸಿಗುತ್ತೆ ಒಂದು ಗುಂಜಿ ಕೂಲಿ ಅಷ್ಟು ಸಾಕು. ದಿನ ಕತೆ ಸಿಗೋಕ್ಕೆ ಏನೋ ದಾರಿ ಮಾಡ್ಕೊಳ್ಳೋದು ನೀವು? ಆಗಲ್ಲ ಸರ್, ನಮ್ಮ ಕಡೆ ಆಗಲ್ವಲ್ಲ ವಯಸ್ಸು ಆದಮೇಲೆ ಸರ್. ನಿಮಗೂ ವಿಶ್ರಾಂತಿ ಬೇಕು. ಬೇಕು, ನಮ್ಗೆ ರೆಸ್ಟ್ ಬೇಕು ಸರ್. ಮೊದಲು ಒಂದು ತಿಂಗಳಲ್ಲಿ 26 ಜನ 27 ಜನ ಕಥೆನೇ ಮಾಡ್ತಿದ್ದೆವು. ಬಾ, ಅವಾಗೇನು ಕಾಸು ಮಾಡಲ್ವಾ? ಕಮ್ಮಿ ಸರ್. ತಾಲದ ಮಕ್ಕಳು ಬಟ್ಟೆ ಬರೀ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ಟೆಗೆ ಅಷ್ಟೇ ಉಳಿಸೋಕ್ಕಾಗಲ್ಲ ಸರ್. ಇವತ್ತೇನು ಸರ್ಕಾರದಿಂದ ಏನಾದ್ರು ಕೊಡಮಟ್ಟಿದ್ರೆ ಏನಾದ್ರು ಉಳ್ಕೊಳ್ಳಾಗ ಆಗೋದಷ್ಟೇ. ಮತ್ತು ನಿಮ್ಮ ಮಾತುಗಳನ್ನ ನೋಡುವಂಥ ವೀಕ್ಷಕರು, ಯುವಕರು, ನಾನು ತಂಬೂರಿ ಹಿಡ್ಕೋಬೇಕು ಅಂತ ಮನ್ಸು ಮಾಡೋದು ಹೆಂಗೆ? ಇದ್ರಲ್ಲಿ ಕಾಸಿಲ್ಲ, ಸಂಪಾದನೆ ಇಲ್ಲ ಅಂದರೆ ಅವ್ರ ಶಕ್ತಿ ಮೇಲೆ ಆಗುತ್ತೆ ಅದು. ಈಗ ಏನೇನು ಜನಪದ ಏನು ಅಂತ ಒಂದು ಯಾರೋ ಹಾಡೋದನ್ನ ಯಾರೋ ಹಾಡ್ಕೊಂಡು ದುಡ್ಡು ಮಾಡೋರಲ್ವಾ, ಮಾಡ್ತಾರೆ. ಅದು ಅವ್ರ ಶಕ್ತಿ ಮೇಲೆ ಆಗುತ್ತೆ ಸರ್ ಅದು. ಅಂದರೆ ನೀವು ನಿಮ್ಮ ಮಾತಿನ ಅರ್ಥ, ನಿಮ್ಮ ಅನುಭವದ ಮಾತೇನು ಅಂತ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಅಂದರೆ, ಕೇವಲ ಕಲೆ ಕಲ್ತರ ಮಾತ್ರಕ್ಕೆ ಅವನು ಯಶಸ್ವಿಯಾದ ಅಂತಲ್ಲ, ಆ ಕಲೆನ ಹೆಂಗೆ ಬಳಸ್ಕೊತಾನೆ ಅನ್ನೋದ್ರ ಮೇಲೆ ಅಲ್ವಾ? ಒಬ್ಬ ಕಲಾವಿದಂಗೂ ವ್ಯತ್ಯಾಸ ಇರುತ್ತೆ. ಹೌದೌದು. ನಾನು ಹೇಳಿಲ್ಲ ಸರ್, ಯಾರೋ ಹಾಡೋದನ್ನ ನೀವು ಮಾಡ್ತೀರಿ, ನೀವು ಎಲ್ಲೋ ಹೋಗಿರ್ತೀರಿ, ನೀವು ಅಂತಾರಾಷ್ಟ್ರಕ್ಕೆ ಹೋಗಿರ್ತೀರಿ, ಹೋಗಕ್ಕೆ ಆಗಲ್ಲ. ಮೂಲ ಕಲಾವಿದ್ರು ನಿಮ್ಗೊಂದು ವಿಷಯ ಹೇಳ, ಒಂದು ಹಾಡು ಮೇಲೆ ಇನ್ನೊಂದು ಹಾಡು ಅಂದ್ರೆ ಬರಲ್ಲ. ಅಮೆರಿಕಕ್ಕೆ 4 ಸಲ ಹೋಗಿ ಬಂದವ್ರೆ. ಹೌದು ಸರ್, ಗೊತ್ತಿರೋ ವಿಷಯ ಸರ್ ನಮಗೆ ಅಲ್ವಾ? ಹೆಂಗಿದೆಲ್ಲ ಅಂತ. ಮತ್ತೆ ನೀವು ರಾತ್ರಿ ಎಲ್ಲ ಆಡ್ತೀರಾ ಅಂತ ಹೇಳ್ತೀರಾ, ನೀವು ಕಥೆಗಳು ಆಡ್ತೀವ ಅಂತೀರಾ? ಮತ್ತೆ ಒಂದು ರಾತ್ರಿ ಎಲ್ಲ ಒಂದು 10 ದಿನ ಕೂತ್ಕೊಂಡ್ರೆ ನೈಟು ಆಡ್ತೀವಿ. ಅಯ್ಯೋ ದೇವ್ರೆ. ಹೌದು ಸರ್, ಒಂದು ರಾತ್ರಿ ಕತೆ ಅಲ್ಲ. ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಅಂದರೆ, ಸರ್ಕಾರ ನಿಜವಾದ ಕಲಾವಿದನ್ನ ಗುರುತಿಸೋದ್ರಲ್ಲಿ ಅದೇ ಅಲ್ಲೇ ತಪ್ಪಾಗಿರೋದು. ಹೆಂಗೆ ಅದು ಸರಿ ಮಾಡೋಕ್ಕೆ ಏನು ದಾರಿ ಹೇಳಿ? ಶರ್ಮ ಈಗ ಬರ್ತಕ್ಕಂಥ ಡೈರೆಕ್ಟರ್ ಬರ್ತಾರ, ಸಹಾಯ ನಿರ್ದೇಶಕರು, ಅವರು ಪತ್ತೆ ಮಾಡಬೇಕು ನಮ್ಮನ್ನು ಫಸ್ಟ್. ಓಹೋ, ಇಲ್ಲಿದೆಯಾ ಬೀಗದ ಕೈ? ಅವ್ರೇನೋ ಅಲ್ಲಿ ಇಷ್ಟು ಕೊಡಿ ಇಸ್ಕೊತಾರೆ, ಅವ್ನು ಕಳಿಸ್ಬೇಕನಪ್ಪ ಅಂತಂತ ಅವ್ರ ಲೆಕ್ಕದಲ್ಲಿ ಮಾತಾಡ್ಕೊಂಡಿರ್ತಾರ. ಆದರೆ ಮೂಲ ಕಲಾವಿದರನ್ನ ಪತ್ತೆ ಮಾಡಿ ಅವ್ರು ಕಳಿಸ್ತಾ ಇಲ್ಲ. ಇದನ್ನ ಬಳಸ್ಬೋದಾ ನೀವು ಹೇಳ್ತಿರೋ ಮಾತು? ಬಳಸಿ ಸಹಾಯ ನಿರ್ದೇಶಕರಿಗೆ ಹೇಳಿ. ಅವ್ರು ಏನೇನೋ ಮಾಡ್ಕೊಬಿಡ್ತಾರೆ ಅವರ ಅಂದ್ರೆ, ಅದು ಬಳಸ್ಬೋದಾ? ಬಳಸಿ ಅವ್ರು ಏನೇನೋ ಮಾಡ್ಕೋತಾರೆ. ಹೌದು, ಅದರಲ್ಲೇ ನಾವು ಹಿಂಗೆ ಕೂತಿರೋದು ಸರ್. ಬಟ್ ಈ ಥರ ವ್ಯವಸ್ಥೆ ಮುಂದುವರಿತಾ ಹೋದ್ರೆ ಒಳ್ಳೆ ಕಲಾವಿದ ಮೊದಲು ಉಳ್ಕೊಬಿಡ್ತಾನಲ್ಲ. ಹಂಗೆ ಮಾಡೋದು ನಮ್ಗೆ, ಹಂಗೆ ಮಾಡೋದು ಸರ್. ಅಯ್ಯೋ ದೇವ್ರೆ. ಹೌದು ಸರ್.
ನೀವು ಕಲ್ತ್ಕೊಳ್ಳಿ, ಅದೆಂಥದ್ದು ರಾಜಕೀಯ ಅದೇನೇನೋ ಮಾಡ್ತಾರಲ್ಲ ಅದು ನೀವು ಕಲ್ತ್ಕೊಳ್ಳಿ. ಇಲ್ವಲ್ಲ ಸರ್, ಇದರಲ್ಲೇ ಕಾಲ ಆಗ್ತೈತ. ಎಜುಕೇಷನ್ ಯಾವುದನ್ನು ಓದಬೇಕು, ಯಾವ್ದು ಬರೀಬೇಕು ಅನ್ನೋದು ಗೊತ್ತಿಲ್ವಲ್ಲ. ಇವಾಗ ಒಂದು ರನ್ನಿಂಗ್ ರೇಸಲ್ಲಿ ಓಡ್ತಾವ್ರೆ ಅಂದರೆ ನಿಮ್ಗಿನ್ನ ಜೋರಾಗಿ ಓಡ್, ನೀವು ಅವ್ನ ಜೋರಾಗಿ ಓಡಬೇಕಲ್ಲ. ಆಗಲ್ಲ ಸರ್, ಆಗಲ್ಲ. ಮಾತಲ್ಲಿ ಮಿತಿ ಇದೆಯಲ್ಲ, ನಾವು ಮಿತಿ ಮೀರಿ ಮಾತಾಡೋಕ್ಕಾಗಲ್ಲ. ಗೌರವ ಅಂತ ಈಗ ತೊಳ್ಕೊ ಬಳಕಿಲ್ಲ ನಿಮ್ಮ ಹತ್ರ. ಓಹೋ ಹೋ ಹೋ, ಗೆಲ್ಬೇಕಾದ್ರೆ ಅದು ಇರ್ಬೇಕು ಅಂತೀರ ನೀವು. ಮಸಾಲೆನೇ ಮುಖ್ಯ ಸರ್. ಮಸಾಲೆ ಹೌದು. ಹೆಂಗೆ ಸರ್ ಹಿಂಗಾಗ್ಬಿಟ್ರೆ ಕಲಾವಿದರು ಬೆಳೆಯೋದು ಭಾಳ ಕಷ್ಟ ಇದೆ ಸರ್. ಇದಕ್ಕೆ ಒಂದು ಮದ್ದು ನಡಿಬೇಕಲ್ಲ. ಮದ್ದು ಅವರೇ ಹೇಳ್ದಲ್ಲ, ಬರ್ತಕ್ಕಂಥ ಪುಣ್ಯಾತ್ಮ ಸಹಾಯ ನಿರ್ದೇಶಕರು, ಇನ್ನು ಮುಂದೆ ಅದಕ್ಕಿಂತ ದೊಡ್ಡ ಸಾಹೇಬರು, DC ಲೆವೆಲ್ ಅವರು, ನೋಡಪ್ಪ ಇಂಥ ಕಲಾವಿದರಿಂದ ಇವ್ರಿಗೆ ಕೊಡ್ರಿ ಕಾರ್ಯಕ್ರಮನ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯ್ತದ, ಚಾಮರಾಜನಗರ ಜಿಲ್ಲೆ ಗಗನಚುಕ್ಕಿ ಬೆಳಚುಕ್ಕಿ. ಹೌದು, ನಮ್ಮ ಕಾರ್ಯಕ್ರಮ ಇಲ್ಲ, ಇನ್ನೇನು ನಾವು ಬೆಳೆಯೋದು? ಜಲಪಾತೋತ್ಸವದ ನಿಮ್ಮ ಕಾರ್ಯಕ್ರಮ ಕೊಟ್ಟಿಲ್ವಾ ಇವತ್ತು ಸಹ? ಹೌದು, ಜಲಪಾತೋತ್ಸವದಲ್ಲಿ ಕಾರ್ಯಕ್ರಮ ಇಲ್ಲ. ಅದು ಯಾರ ಗುಂಡ್ಲುಪೇಟೆಯಲ್ಲಿಬ್ಬರು, ಯಳಂದೂರಿಲಿಬ್ಬರು, ಕೊಳಗದಲ್ಲಿಬ್ಬರು, ನಗರದಲ್ಲಿಬ್ಬರು 8 ಜನ ಸೇರ್ಕೊಂಡು ಒಂದು ಹಾಡಾಡೋಕೆ ಎಷ್ಟು ಬಿಲ್ ಅಂತ ಅವರು ಬೆಳೀತಾರೆ. ಹೆಂಗೆ ಇದಕ್ಕೆಲ್ಲ ಪರಿಹಾರ ಮಾಡೋದು? ನೀವೇ ಪ್ರಯತ್ನ ಮಾಡ್ಬೇಕು ಸರ್, ನೀವೇ ಹುಡುಕಿ ಕೊಡಬೇಕು ಅವ್ರಿಗೆ. ಸಂಘ ಮಾಡಿದ್ದೀರಾ? ಸಂಘ ಮಾಡಿದ್ರಿ ಸರ್. ಏನು ಸಂಘದ ಹೆಸರು? ರಾಚಪ್ಪಾಜಿ ಜಾನಪದ ಕಲಾ ಸಂಘ ಅಂತ. ರಾಚಪ್ಪಾಜಿ ಜಾನಪದ ಕಲಾ ಸಂಘ. ಎಷ್ಟು ಜನ ಇದ್ದೀರಾ ತಂಡ? ನಾವು ಒಂದು 10 ಸೀಟ್ ಇದ್ದೀವಿ ಸರ್. 10 ಸೀಟು. ನಿಮ್ಮೂರವ್ರನ್ನ? ಎಲ್ಲ ಹೊರಗಡೆ ನಮ್ಮ ಈ ಥರ ಅಕ್ಕಪಕ್ಕದ ಊರ್ದವ್ರು. ಆಡೋರು ಮಾತ್ರ ತಗೊಂಡು ನೀವು ನಮ್ಗೆ ಎಷ್ಟು ಆಡ್ಬೇಕು, ಆಡೋರು ಮಾತ್ರ ತಗೊಂಡಿದ್ದೀನಿ. ಅವ್ರಿಗೂ ಒಳ್ಳೇದು ಮಾಡೋಕ್ಕಾಗ್ತಿಲ್ಲ. ಎಷ್ಟು ವರ್ಷ ನಿಮ್ಗೆ ಅನುಭವ ಇದರಲ್ಲಿ? ಸರ್ 40 ವರ್ಷ ಅನುಭವ. ಕರ್ನಾಟಕ ರಾಜ್ಯ ದಾಟಿ ಆಚೆಗೆ ಹೋಗಿಲ್ವ ನೀವು? ಇಲ್ಲ ಸರ್, ಇಲ್ಲ ನಾವು ಹೋಗಿಲ್ಲ ಸರ್. ನಿಮ್ಮಂಥವ್ರು ಎಷ್ಟು ಜನ ಇರ್ಬೋದು ಕರ್ನಾಟಕದಲ್ಲಿ ಕಲಾವಿದರು ಅಂತ? ಇನ್ನೂ ಬೇಕಾದಷ್ಟು ಜನ ಅವರ ಸರ್, ಇನ್ನೂ ಬೇಕಾದಷ್ಟು ಜನ ಅವರ. ಹುಡಿ ಕೊಡೋಕ್ಕೆ ಬೇಕಾದ್ರೆ ಬರ್ತೀನಿ ಮನ್ಗೆ. ಇನ್ನೂ ಬೇಕಾದಷ್ಟು ಜನ ಎಲ್ಲ ಮಾಡೋಕ್ಕಾಗ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸರ್, ಏನು ಮಾಡೋಕ್ಕಾಗ. ವೀಕ್ಷಕರೇ, ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ತುಂಬ ಮಾನಸಿಕ ನೋವಿನಿಂದ ಉತ್ತಮ ಕಲಾವಿದರುಗಳು, ನುರಿತ ಕಲಾವಿದರುಗಳು, ಸತ್ವವನ್ನು ಹೊಂದಿರತಕ್ಕಂಥ ಕಲಾವಿದರುಗಳನ್ನು ಅನೇಕ ಸಮಾಜದ ಅನಿಷ್ಟಗಳಿಂದ ಮೂಲೆಗುಂಪು ಮಾಡ್ತಕ್ಕಂಥ ಈ ಪದ್ಧತಿ ಬದಲಾಗಲಿ. ಮುಖ್ಯವಾಗಿ ಕಲೆಯನ್ನು ನಂಬಿಕೊಂಡಿರ್ತಕ್ಕಂಥ, ಕಲೆಯನ್ನು ಅಪ್ಕೊಂಡಿರ್ತಕ್ಕಂಥ ಕಲಾವಿದರು ಮುಖ್ಯವಾಹಿನಿಗೆ ಬರಲಿ ಅಂತ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ, ಸಿದ್ದರಾಜ್ ಅವರೇ, ಮಲೆ ಮಹದೇಶ್ವರ ಮಂಟೇಸ್ವಾಮಿ ಸಿದ್ದಪ್ಪಾಜಿ ನಿಮಗೆ ಬದುಕಲ್ಲಿ ಉತ್ತಮ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಬೆಟ್ಟ ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ.